ಮಂದಿರದಲ್ಲಿ ಪ್ರತಿಷ್ಠಾಪನೆ ಆಗಿರುವ ರಾಮನ ಮೂಲ ವಿಗ್ರಹವನ್ನ ಕೆತ್ತಿದ್ದು ನಮ್ಮ ಕರ್ನಾಟಕದ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್. ಇದೀಗ ಎಂಥದ್ದೊಂದು ಮತ್ತೊಂದು ಸಾಧನೆಯನ್ನ ನಮ್ಮ ಮತ್ತೊಬ್ಬ ಕನ್ನಡಿಗರು ಮಾಡಿದ್ದಾರೆ. ಅದೇನೆಂದ್ರೆ ಬೆಂಗಳೂರು ನಗರದ ನಿವಾಸಿಯಾದ ಜಯಶ್ರೀ ಪಣೀಶ್ ಎನ್ನುವವರು ತಮ್ಮ ಕೈಯಾರೆ ತಯಾರಿಸಿದ್ದ ರತ್ನಖಚಿತ ಶ್ರೀರಾಮನ ವಿಗ್ರಹವನ್ನ ಅಯೋಧ್ಯೆಗೆ ಕಳುಹಿಸಿದ್ದಾರೆ. ಅದನ್ನ ಡಿಸೆಂಬರ್ 22ರಂದು ರಾಮ ಮಂದಿರದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನ ಪ್ರಧಾನ ಕಾರ್ಯದರ್ಶಿ ಆಗಿರುವ ಚಂಪತ್ ರಾಯ್ ಅವರ ಸಮ್ಮುಖದಲ್ಲಿ ಇದರ ಅನಾವರಣ ಮಾಡಿದ್ದಾರೆ. ಅಮೂಲ್ಯ ಹರಳು ರತ್ನಗಳನ್ನ ಬಳಸಿಕೊಂಡು ಚಿನ್ನದ ಕುಸುರಿ ಮಾಡಿ ತಂಜಾವೂರು ಶೈಲಿಯಲ್ಲಿ ನಿರ್ಮಿಸಿರುವ ಈ ಕಲಾಕೃತಿ 12 ಅಡಿ ಅಗಲ 8 ಅಡಿ ಎತ್ತರವಿದ್ದು ಬರೋಬ್ಬರಿ 800 ಕೆಜಿ ತೂಕವಿದೆ. ಇನ್ನು ಇದರ ಬೆಲೆ 2.5 ಕೋಟಿ ರು ಆಗಿದ್ದು ಇದನ್ನ ಅಂಚೆ ಇಲಾಖೆಯ ಮೂಲಕ ಡಿಸೆಂಬರ್ 17ರಂದು ಅಯೋಧ್ಯೆಗೆ ಕಳುಹಿಸಲಾಗಿದೆ. ಇನ್ನು ಇದುವರೆಗೂ ಅಂಚೆ ಇಲಾಖೆ ಈ ಲಾಜಿಸ್ಟಿಕ್ ಸೇವೆಯಡಿ ರವಾನಿಸಿದ ಅತ್ಯಂತ ದುಬಾರಿ ವಸ್ತು ಇದಾಗಿದೆ. ಜೊತೆಗೆ ಇದು ನಮ್ಮ ಕನ್ನಡಿಗರಿಗೆ ನಿಜಕ್ಕೂ ಹೆಮ್ಮೆಯ ವಿಷಯವಾಗಿದೆ.